ಶಂಕರ ಸದಾನಂದ ನಾಗರಕಟ್ಟೆ ಮುಂಬೈನಲ್ಲಿದ್ದರು. ಅನಂತನಾಗ್ ಬೆಂಗಳೂರಿನಲ್ಲಿದ್ದರು. ಗಿರೀಶ್ ಕಾರ್ನಾಡ್ ತಮ್ಮ ಚಿತ್ರಕ್ಕೆ ನಾಯಕ ನಟನನ್ನು ಹುಡುಕ್ತಾ ಇದ್ರು. ಆಗ ಅವರಿಗೆ ಕಂಡದ್ದು ಶಂಕರ್ನಾಗ್. ಆದರೆ ಶಂಕರ್ನಾಗ್ ನಟಿಸೋದಕ್ಕೆ ಒಪ್ಪಲೇ ಇಲ್ಲ. ನಾನು ಸಹಾಯಕ ನಿರ್ದೇಶಕ ಆಗಿರ್ತೀನಿ, ನಟಿಸೋದಿಲ್ಲ ಅಂತ ಹಠ ಹಿಡಿದರು. ಆಗ ತಮ್ಮನನ್ನು ನಟಿಸುವಂತೆ ಒತ್ತಾಯಿಸಿದ್ದು ಅಣ್ಣ ಅನಂತನಾಗ್. ಆ ಒತ್ತಾಯಕ್ಕೆ ಮಣಿದು ನಟಿಸೋದಕ್ಕೆ ಒಪ್ಪಿಕೊಂಡ ಶಂಕರ್ನಾಗ್ ಆ ಚಿತ್ರದ ಅಭಿನಯಕ್ಕೆ ಪ್ರಶಸ್ತಿ ಪಡೆದರು. ಇದು ಒಂದಾನೊಂದು ಕಾಲದಲ್ಲಿ ಚಿತ್ರದ ಕತೆ. 1986ರಲ್ಲಿ ಮಾಲ್ಗುಡಿ ಡೇಸ್ ಅಂತ ಆಯಿತು. ಸೊ ಅದರ ನಿರ್ಮಾಪಕರು ಟಿ ಎಸ್ ನರಸಿಂಹನ್ ಅಂಥೇಳಿ ಅವರ ಮಾಡುವಾಗ ಅದನ್ನು ಇವರು ಶಂಕರ್ ನಾಗ್ ಅವರು ನಿರ್ದೇಶನ ಮಾಡಿದರು. ಆಗ ಅದಕ್ಕೆ ಛಾಯಾಗ್ರಹಣಕ್ಕೆ ನನಗೆ ಕರೆದ್ರು. ಸೊ ಮಾಲ್ಗುಡಿ ಡೇಸೇ ಅವ್ರು ನಿರ್ದೇಶನ ಮಾಡಿದ ಒಂದು ಕೃತಿಯ ನಾನು ಛಾಯಾಗ್ರಹಣ ಮಾಡಿದ್ದೆ. ಒಂದು ಎಪಿಸೋಡಲ್ಲಿ ಅವರ ಮನೆ ಹತ್ತಿರ ಯಾವುದೋ ಒಂದು ಗುಡ್ಡ, ಆ ಗುಡ್ಡದ ಮೇಲೆ ದಾರಿ ಇಲ್ಲ, ಎಲ್ಲ ಹತ್ಕೊಂಡು ಹೋಗಬೇಕು, ಕಲ್ಲಿನ ಗುಡ್ಡ. ಅಲ್ಲಿ ನಾವು ಒಂದು ಕಂತು ಮಾಡ್ತಿರ್ಬೇಕಾದ್ರೆ, ಎಪಿಸೋಡ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಆ ಮೇಲೆ ಅವರು ಕಾರ್ ತರಬೇಕಿತ್ತು, ಒಂದು ಹಳೆಯ ದೊಡ್ಡ ಕಾರು. ಇವರು ಕೂಡಲೇ ಹೇಳಿದರು, ಅವರೊಟ್ಟಿಗೆ ಇವರಿದ್ದು ಜಗದೀಶ್ ಮಲ್ನಾಡು ಅವರಿದ್ದರು, ಕಡೆ ಕಾಶಿ ಇವರೆಲ್ಲ ಇದ್ದರು, ಅವ್ರ ಜೊತೆ ಸಂಗಡಿಗರು ಅವರೆಲ್ಲ. ಆ ಕಾರ್ ಮೇಲೆ ಬರ್ಬೇಕಯ್ಯ ಅಂತೇಳಿ ಹೊರಟೋದ್ರು. ಅಷ್ಟೇ, ಬಾಕಿಯವರಿಗೆ ಉತ್ತರ ಕೊಡಲಿಕ್ಕೆ ಆಸ್ಪದ ಇಲ್ಲ. ಸೊ ಅದು ಮೇಲೆ ಬರಬೇಕಂದ್ರೆ ಅದು ಮೇಲೆ ಬರಲೇಬೇಕು. ನಾನು ಹಿಂದಿ ದಿವಸ ಹೇಳಿ ಹೋಗಿದ್ದಾರೆ, ಇದು ಹೆಂಗಾಗುತ್ತೋ ನನಗೆ ಡೌಟ್ ಬಂತು. ನೋಡಿದರೆ ಮಾನಸ ಕಾರ್ ಮೇಲಿದೆ, ಅವರೆಲ್ಲ ಫಿಸಿಕಲಿ ಅದನ್ನು ಹೊತ್ಕೊಂಬಂದು ಇಟ್ಟಿದ್ದಾರೆ. ಆ ರೀತಿಯ ಒಂದು ಛಲಗಾರರು. ಟೆಕ್ನಿಕಲಿ ಹೇಳೋದಾದರೆ, ತಾಂತ್ರಿಕ ದೃಷ್ಟಿಯಿಂದ ನಮ್ಮ ಈ ಮಾಲ್ಗುಡಿ ಡೇಸಲ್ಲೇ ಅವ್ರಿಗೆ ಎಲ್ಲೆಲ್ಲಿ ವಿಶೇಷವಾದ ಒಂದು ಎಫೆಕ್ಟ್ಸ್ ಬೇಕಿತ್ತು, ಅಂದರೆ ಒಂದು ದೃಶ್ಯ ಮತ್ತೊಂದು ದೃಶ್ಯಕ್ಕೆ ಮಿಲನ ಆಗಿ ಹೋಗುತ್ತೆ, ಡಿಸಾಲ್ವ್ ಅಂತ ಹೇಳ್ತಾರೆ. ಅಥವಾ ಒಂದು ದೃಶ್ಯ ಹಾಗೆ ಬರ್ತಾ ಬರ್ತಾ ಕಪ್ಪಾಗುತ್ತೆ, ಅದಕ್ಕೆ ಫೇಡ್ಔಟ್ ಅಂತಾರೆ. ಎಲ್ಲ ತಂತ್ರಕ್ಕೂ ಅವ್ರೇನು ಮಾಡಿದರು, ಪ್ರತ್ಯೇಕ ಕ್ಯಾಮರಾ ಇಟ್ಕೊಂಡು ಆಮೇಲೆ ಇಡೀ ಮಾಲ್ಗುಡಿ ಡೇಸನ್ನು ಅವರು ಕ್ವಾಲಿಟಿ ದೃಷ್ಟಿಯಿಂದ ಚೆನ್ನಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ಅದು ಸಿನಿಮಾದಲ್ಲಿ ಆಗಬೇಕು, ಅದು ಫಿಲ್ಮ್ನಲ್ಲಾಗಬೇಕು, ವಿಡಿಯೋ ಬೇಡ ಅಂತ ಹೇಳಿದರು. ಹಾಗಾಗಿ ಅದನ್ನು ಇನ್ನೊಂದನ್ನು ಇಟ್ಕೊಂಡು ಅದರಲ್ಲೆಲ್ಲ ಮಿಚೆಲ್ ಕ್ಯಾಮ್ರಾ ಅಂತ ಬರುತ್ತೆ, ಹಳೆ ಕಾಲದ ಕ್ಯಾಮ್ರಾ, ಅದರಲ್ಲಿ ಇವೆಲ್ಲವೂ ಆಗ್ತವೆ. ಕ್ಯಾಮ್ರಾದಲ್ಲೇ ನೀವು ಡಿಸಾಲ್ವ್ ಮಾಡ್ಬೋದು ಮತ್ತು ಫೇಡ್ಔಟ್ ಮಾಡ್ಬೋದು, ಅದನ್ನೆಲ್ಲ ಮಾಡ್ತಿದ್ರು. ಈಗ ಸದ್ಯಕ್ಕೆ ನಮ್ಮ ಚಲನಚಿತ್ರರಂಗದಲ್ಲಿ ತುಂಬ ಚರ್ಚೆಗಳಾಗ್ತವೆ. ಯಾಕೆಂದರೆ ಈಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದೆ ನಮ್ಮ ಚಿತ್ರರಂಗ. ಒಂದು 4-6 ಚಿತ್ರಗಳು ಓಡ್ತಾ ಇದೆ. ಕಳೆದ ವರ್ಷ ತುಂಬ ಕೆಟ್ಟದಾಗಿತ್ತು. ಯಾಕೆಂದರೆ ನನಗೆ ತಿಳಿದ ಮಟ್ಟಿಗೆ ಸುಮಾರು 200 ಕೋಟಿ ಲಾಸ್ ಆಯಿತು ಅಂತ ಹೇಳ್ತಾಯಿದ್ರು. ಆದರೆ ಹಿಂದಿನ ವರ್ಷಗಳು ತುಂಬ ಚೆನ್ನಾಗಿತ್ತು. ಯಾಕಂದರೆ ಸುಮಾರು ಜನ ಎಲ್ಲ ಬೇರೆ ಬೇರೆ ಕ್ಷೇತ್ರದಿಂದ ಬಂದರು, ಹಣ ತೊಡಗಿಸಿದ್ರು. ಆಗ ಎಲ್ಲ ನಮ್ಮ ಇಡೀ ಚಲನಚಿತ್ರ ತುಂಬ ಸುಭಿಕ್ಷವಾಗಿತ್ತು. ಈಗ ಆ ಥರ ಚರ್ಚೆಗಳಾಗ್ತವೆ. ಯಾಕೆ ನಮ್ಮ ಸಿನಿಮಾ ಹಾಳಾಗ್ತಾಯಿದೆ, ಯಾಕೆ ನಾವು ಉಸಿರಾಡೋಕ್ಕಾಗ್ತಿಲ್ಲ, ಯಾಕೆ ಲಾಸ್ ಆಗ್ತಿದೆ, ಈ ಥರದ್ದು. ಆತಾಗಿದ್ದರೆ ಇವನ್ನೆಲ್ಲ ಒಟ್ಟು ಸೇರಿಸಿ ನೀವು ಬನ್ನಿ ಅಂತೇಳಿ ಇಲ್ಲೇನಾಗಿದೆ, ನಮಗೆ ಮೂಲ ಇವನ್ನೆಲ್ಲವನ್ನು ಸಂಘಟಿಸಬಲ್ಲ ಒಂದು ವ್ಯಕ್ತಿ ಇಲ್ಲ. ಎಲ್ಲ ಬಿಡಿಯಾಗಿ ಆಲೋಚನೆ ಮಾಡ್ತಾರೆ. ಇವರು ನಿರ್ದೇಶಕರು ಬಿಡಿಯಾಗಿ ಆಲೋಚನೆ ಮಾಡ್ತಾರೆ, ಆಮೇಲೆ ನಿರ್ಮಾಪಕರು ಬಿಡಿಯಾಗಿ ಆಲೋಚನೆ ಮಾಡ್ತಾರೆ, ಆಮೇಲೆ ಇವರು ಚೇಂಬರ್ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರು ಬಿಡಿಯಾಗಿ ಆಲೋಚನೆ ಮಾಡ್ತಾರೆ. ಇವರೆಲ್ಲ ಸಂಘಟಿಸಿ ಒಂದು ಮಾಡೋವಂಥ ಶಕ್ತಿ ಅವರಾಗಿದ್ದರು. ಅವರನ್ನೇ ಸೇರಿಸಿ ಅದಕ್ಕೆ ಪರಿಹಾರ ಹೆಂಗಾರ ಮಾಡಿ ಸೂಚನೆ ಮಾಡ್ತಿದ್ರು. ಆಮೇಲೆ ಅದನ್ನಷ್ಟೇ ವ್ಯವಸ್ಥಿತವಾಗಿ ಅನುಷ್ಠಾನಕ್ಕೂ ತರ್ತಿದ್ರು. ಇದು ಶಂಕರ್ನಾಗ್ ಉತ್ಸುಕತೆ ಮತ್ತು ಚೈತನ್ಯಕ್ಕೆ ಸಾಕ್ಷಿ. ನಾಳೆ ಹೇಗೋ ಗೊತ್ತಿಲ್ಲ, ನಿನ್ನೆಯ ಹಂಗು ನಮಗಿಲ್ಲ ಎಂದು ಬದುಕಿದವರು ಶಂಕರ್ನಾಗ್. ಈ ನೀತಿಯೇ ಅವರಿಗೆ ಅಪಾರ ಅಭಿಮಾನಗಳನ್ನು ತಂದುಕೊಡ್ತು. ಆ ವಿವರ ಒಂದು ಪುಟ್ಟ ಬ್ರೇಕ್ನ ನಂತರ. la 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 la